ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಮಾತನಾಡಿದ್ದಾರೆ. ಅವರು ಒಂದಿಷ್ಟು ಸವಾಲು ಹಾಕಿದ್ದಾರೆ. ಯಾರಿಗೆ ಅಂತಂದ್ರೆ ಜಮೀರ್ ಅಹಮದ್ ಅವರಿಗೆ. ಅವತ್ತೇನೋ ಬಾಂಬ್ ಕಟ್ಕೊಂಡು ಹೋಗ್ಬಿಟ್ಟು ನಾನು ಬ್ಲಾಸ್ಟ್ ಆಗಿ ಬರ್ತೀನಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅದಕ್ಕೆ ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ, ಈಗ ನಾನು ಹೇಳ್ತೀನಿ ಅದನ್ನು ಮಾಡಿ ತೋರಿಸಿ ಅಂತೇಳಿ ಬಾಯಿ ಮುಚ್ಚಿಸಬೇಕು ಸಿದ್ದರಾಮಯ್ಯನವರು ಕೆಲ ನಾಯಕರದ್ದು, ಇಲ್ಲದಿದ್ದರೆ ಅವರಿಗೆ ಪಾಕಿಸ್ತಾನ ಪ್ರವಾಸ ಭಾಗ್ಯ ಕೊಡಿ ಅಂತ ಶೋಭಾ ಕರಂದ್ಲಾಜೆ ಅವರು ಕೇಳ್ತಾ ಇದ್ದಾರೆ. ಕೇಂದ್ರ ಸಚಿವೆ ಅಷ್ಟೇ ಅಲ್ಲ, ಅವ್ರು ಮುಂದೆ ಹೋಗ್ತಾ ಹೇಳ್ತಾರೆ, ಜಮೀರ್ ನಾನೇ ಬಾಂಬ್ ಹಾಕ್ತೀನಿ ಅಂದ್ರಲ್ಲ, ಜಮೀರ್ ಬಾಂಬ್ ಹಾಕೋದೆಲ್ಲ ಬೇಡ, ಪ್ರವಾಸ ಮಾಡಿ ಬರಲಿ. ಜೊತೆಗೆ ಜಮೀರ್ ಅವರು ಪ್ರಿಯಾಂಕಾ ಖರ್ಗೆ, ಸಂತೋಷ್ ಲಾಡ್, ಕೊತ್ತೂರು ಮಂಜುನಾಥ್ಗೆ ಪಾಕಿಸ್ತಾನದ ಪ್ರವಾಸ ಭಾಗ್ಯವನ್ನು ಕೊಡಿಸ್ಲಿ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫ್ಲೈಟ್ ಬಂದಾಗಿದೆ ಮೇಡಮ್, ಕರ್ಕೊಂಡು ಹೋಗೋಕ್ಕಾಗಲ್ಲ, ನಮಗೂ ಅವ್ರಿಗೂ ಈಗ ಫ್ಲೈಟ್ಗಳು ಓಡಾಡ್ತಾ ಇಲ್ಲ, ಹಿಂಗೆ ಕರ್ಕೊಂಡು ಹೋಗ್ತಾರೆ, ಹೋಗೋಕ್ಕಾಗಲ್ಲ. ನಮ್ಮ ದೇಶದ ಸೈನಿಕರು ಪ್ರಾಣದ ಹಂಗನ್ನು ತೊರೆದು ಪಾಕಿಸ್ತಾನದ ಒಳಗೆ ಹೋಗಿ, ಪಿಒಕೆನೂ ಅಲ್ಲ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನೂ ಅಲ್ಲ, ಪಾಕಿಸ್ತಾನದ ಒಳಗೆ ಹೋಗಿ ಯಾವ ಅತ್ಯಂತ ಪ್ರಪಂಚದ ನೋಟೆಡ್ ಭಯೋತ್ಪಾದಕರಿದ್ದಾರೆ ಅವರ ಮನೆಗಳನ್ನು, ಅವರ ತರಬೇತಿ ಕೇಂದ್ರಗಳನ್ನು ಒಡೆಯುವಂಥದ್ದನ್ನು ಮಾಡಿದರು. ಅಲ್ಲಿರುವಂಥ ಭಯೋತ್ಪಾದಕರ ಕುಟುಂಬಕ್ಕೆ ಪಾಕಿಸ್ತಾನ ಸರ್ಕಾರ 14 ಕೋಟಿ ಮತ್ತು 1 ಕೋಟಿ ಕೊಡುವಂಥದ್ದನ್ನು ಮಾಡ್ತು. ಆದರೆ ನಮ್ಮ ರಾಜ್ಯದ ನಾಯಕರು ಇವತ್ತು ಕೇವಲ 4 ಫ್ಲೈಟ್ಗಳು ಹೋದವು ಬಂದವು, ಏನು ಸಾಕ್ಷಿ ಇದೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ನಮ್ಮ ಸೈನಿಕರ ಶೌರ್ಯದ ಬಗ್ಗೆ ಅನುಮಾನವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಏನು ಮಾಡೋಕ್ಕೆ ಹೊರಟಿದೆ? ದೇಶದಲ್ಲಿ ಸಂಕಷ್ಟದ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರತಿ ಸಂದರ್ಭದಲ್ಲೂ ಇದನ್ನು ಮಾಡ್ತಾ ಬಂತು. ಕಳೆದ ವರ್ಷ, ಅದಕ್ಕೆ ಹಿಂದಿನ ವರ್ಷ ನಮ್ಮ ಸೈನಿಕರೇ ಹೋಗಿ ಟಾರ್ಗೆಟ್ ಮಾಡಿ ಹೊಡೆದು ಬಂದರೂ ಕೂಡ ಅದಕ್ಕೆ ಸಬೂಬು ಕೇಳಿದರು, ಅದಕ್ಕೆ ಸಾಕ್ಷಿ ಕೇಳಿದರು. ಮತ್ತೆ ಸಾಕ್ಷಿ ಕೇಳುವಂಥ ದುಷ್ಕೃತ್ಯವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಶ್ರೀನಿವಾಸ್, ಮೊನ್ನೆಯಷ್ಟೇ ಸಂತೋಷ್ ಲಾಡ್ ಅವರಿಗೆ ಬೆವರಿಳಿಯೋ ರೀತಿಯಲ್ಲಿ ಕೇಳಿಬಿಟ್ಟಿದ್ರಿ, ಅವರಿಗೆ ಬೆವರು ಇಳಿದು ಹೋಗಿತ್ತು ಒಂದು ಕಡೆಗೆ. ಇವತ್ತು ಈ ಕಾಂಗ್ರೆಸ್ನ ನಾಯಕರು ಒಂದಾದ ನಂತರ ಒಂದು ರೀತಿಯಾದಂಥ ಅನುಮಾನಗಳ ಪ್ರಶ್ನೆಗಳನ್ನು ಕೇಳುವಂಥ ಮಟ್ಟಕ್ಕೆ ಬರ್ತಾ ಇದ್ದಾರಲ್ಲ, ಇವರೆಲ್ಲ ಅನುಮಾನ ಪಿಶಾಚಿಗಳ ಅಂತ ಕೆಲವರಿಗೆ. ಅರುಣ್ ಅವರ ವರ್ತನೆಗಳನ್ನು ನೋಡಿದ್ರೆ ಬಹುಶಃ ನಮ್ಮ ಭಾರತೀಯ ಸೇನೆನ ಅವ್ರು ನಂಬಲಿಕ್ಕೆ ರೆಡಿ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಕೊತ್ತೂರು ಮಂಜುನಾಥ್ ಅವ್ರು ಯಾವುದೋ 4 ಫ್ಲೈಟ್ ಬಿಟ್ಬಿಟ್ಟು ಯುದ್ಧ ಮಾಡಿದ್ವಿ ಅನ್ನೋಂಥದ್ದಾದ್ರೆ ಹೇಗೆ ಅನ್ನುವಂಥ ಪ್ರಶ್ನೆಗಳನ್ನು ಮಾಡ್ತಾರೆ. ಅದನ್ನು ಮುಂದುವರೆದ ಭಾಗವಾಗಿ ಪ್ರಿಯಾಂಕಾ ಖರ್ಗೆ ಅವರು, ಸಂತೋಷ್ ಲಾಡ್ ಅವರು, ದಿನೇಶ್ ಗುಂಡೂರಾವ್ ಅವರು, ಹೀಗೆ ಎಲ್ಲರೂ ಕೂಡ ಈ ರೀತಿಯಾಗಿ ಭಾರತೀಯ ಸೇನೆಯನ್ನ ಅವಮಾನ ಮಾಡುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ನ ಮನಸ್ಥಿತಿ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಇದೇ ರೀತಿಯಾದಂತಹ ಪ್ರಶ್ನೆಯನ್ನ ಮಾಡಿದ್ರು. ಈಗ ಆಪರೇಷನ್ ಸಿಂಧೂರದಲ್ಲಿ ಪ್ರಾರಂಭದಲ್ಲಿ ಕಾಂಗ್ರೆಸ್ ನಾಯಕರು ನಾವು ಕೇಂದ್ರ ಸರ್ಕಾರದ ಜೊತೆಗೆ ಇರ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ ಈಗ ಆಪರೇಷನ್ ಸಿಂಧೂರವನ್ನೇ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಹಾಗಾಗಿ ಸಹಜವಾಗಿ ಬಿಜೆಪಿಯವರ ಕೌಂಟರ್ ಅಟ್ಯಾಕ್ ಇದ್ದೇ ಇರುತ್ತೆ. ಶೋಭಾ ಕರಂದ್ಲಾಜೆ, ಕೇಂದ್ರ ಸಚಿವರಂತಹ ಶೋಭಾ ಕರಂದ್ಲಾಜೆ ಅವರು ನೇರವಾಗಿ ಸಿದ್ದರಾಮಯ್ಯನವರಿಗೆ ಮಾತುಗಳನ್ನು ಹೇಳಿದ್ದಾರೆ. ಯಾರಿಗೆಲ್ಲ ಆಪರೇಷನ್ ಸಿಂಧೂರದ ಬಗ್ಗೆ ಅನುಮಾನ ಇದೆಯೋ ಅವರಿಗೆ ಸಿದ್ದರಾಮಯ್ಯನವರು ಪಾಕಿಸ್ತಾನ ಪ್ರವಾಸ ಭಾಗ್ಯವನ್ನ ಕೊಡ್ಲಿ, ಅವರಲ್ಲಿ ಹೋಗಿ ಪಾಕಿಸ್ತಾನ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ತನಿಖೆ ಮಾಡ್ಕೊಂಡು ಬರಲಿ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಜಮೀರ್ ಅಹಮದ್ ಅವರು ಹೇಳಿದ್ರು, ನಾನು ಮೋದಿ ಸರ್ಕಾರದವರು ನನಗೆ ಅವಕಾಶ ಕೊಟ್ಟರೆ ಸೂಸೈಡ್ ಬಾಂಬರ್ ಆಗಿ ಹೋಗ್ತೀನಿ ಅನ್ನುವಂಥದ್ದು. ಜಮೀರ್ ಅವ್ರನ್ನು ಕೂಡ ಸೂಸೈಡ್ ಬಾಂಬ್ ಹಾಕೋದು ಬೇಡ, ನೀವೇ ಅಲ್ಲಿ ಹೋಗಿ ಪ್ರವಾಸ ಮಾಡಿಕೊಂಡು ಅಧ್ಯಯನ ಮಾಡಿ ಅನ್ನುವಂತಹ ಒಂದು ಆಗ್ರಹವನ್ನ ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ. ರವಿಕುಮಾರ್ ಅವರು ಕೂಡ ಇದೇ ಆಗ್ರಹವನ್ನ ಮಾಡಿದ್ರು. ಇನ್ನು ಮುಂದುವರೆದ ಭಾಗವಾಗಿ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ಏನಿದೆ, ಇದರ ವಿರುದ್ಧ ದೂರು ದಾಖಲು ಮಾಡುವಂತಹ ನಿರ್ಧಾರವನ್ನ ಬಿಜೆಪಿ ಮಾಡಿದೆ. ಕಾನೂನು ಘಟಕದಿಂದ ಸುಮಾರು 15 ಜಿಲ್ಲೆಗಳಲ್ಲಿ, 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಕೊತ್ತೂರು ಮಂಜುನಾಥ್ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೂರು ಕೊಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಇದನ್ನ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೂ ಕೂಡ ಬಿಜೆಪಿ ನಿರ್ಧಾರ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ ನಾಯಕರ ಮನಸ್ಥಿತಿಗಳನ್ನ ಸರಿ ಮಾಡ್ಕೊಳ್ಬೇಕಾಗುತ್ತೆ. ಅವರು ಪ್ರಶ್ನೆ ಮಾಡ್ತಿರುವಂಥದ್ದು ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಲಿ, ಆದ್ರೆ ಆಪರೇಷನ್ ಸಿಂಧೂರವನ್ನೇ ಸೈನಿಕರು ಮಾಡಿದಂತ ಆಪರೇಷನ್ ಅನ್ನೇ ಪ್ರಶ್ನೆ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.